ಕಲಾವಿದರ ಸಂಘದಲ್ಲಿ ನಾಳೆ ನಡೆಯುತ್ತಿರುವ ಸಂಕಲ್ಪ ಪೂಜೆ ಹೋಮ ಹವನದ ನೇತೃತ್ವವನ್ನು ಉಡುಪಿಯ ಖ್ಯಾತ ಜ್ಯೋತಿಷಿಗಳಾದ ಪ್ರಕಾಶ್ ಅಮ್ಮಣ್ಣಯ್ಯನವರ ನೇತೃತ್ವದಲ್ಲಿ ನಡೀತಿರುವಂಥದ್ದು. ಸೊ ಅವರೀಗ ನಮ್ಮ ಜೊತೆ ಇದ್ದಾರೆ. ಅಫ್ಕೋರ್ಸ್ ಅವರೇ ಖುದ್ದಾಗಿ ಇಲ್ಲಿ ನಿಂತು ಎಲ್ಲ ಪೂಜಾ ವ್ಯವಸ್ಥೆಗಳನ್ನು ನೋಡ್ಕೊಳ್ತಿರುವಂಥದ್ದು. ಹಿಂದಿನ ದಿನ ಸಂಜೆನೆ ಬಂದು ಅವ್ರನ್ನ ಮಾತನಾಡ್ಸೋಣ. ಸರ್, ನಾಳೆ ಕಲಾವಿದರ ಸಂಘದಲ್ಲಿ ಪೂಜೆ ಯಾವ ರೀತಿ ನಡೆಯುತ್ತೆ, ಯಾವ ರೀತಿ ಇರುತ್ತೆ ಅಂತ ಸರ್? ನೀವೊಂದು ಮಾತು ಹೇಳಿದ್ರಿ, ನೇತೃತ್ವ ಅಂತೇಳಿ. ನೇತೃತ್ವ ವಹಿಸಲಿಕ್ಕೆ ಅದು ದೇವರನ್ನು ಯಜಮಾನನನ್ನಾಗಿಸಿ ನಾವೆಲ್ಲ ಅವನ ಸೇವೆ ಮಾಡೋದು. ನೀವು ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಇದರಲ್ಲಿ ಕೇವಲ ನಾವು ಆ ದೇವರ ಪ್ರೀತಿಗಾಗಿ ನಾವು ನೀವೆಲ್ಲ ಒಟ್ಟಿಗೆ ಸೇರಿ ಮಾಡುವಂಥದ್ದು. ಬೆಳಿಗ್ಗೆ ಗಣಹೋಮ ನಡೀತದೆ, ಸಕಲ ವಿಘ್ನ ವಿನಾಶಕ್ಕೆ ಬೇಕಾಗಿ. ನಂತರ ಮೃತ್ಯುಂಜಯ ಹೋಮ ಆಗ್ತದೆ. ಆವಾಗ ಮೃತ್ಯುಂಜಯ ಹೋಮ ಯಾಕೆ ಮಾಡ್ತಾರೆ ಅಂತ ಹೇಳುವಂಥದ್ದು ಬರ್ತದೆ. ಮೃತ್ಯು ಅಂತ ಹೇಳಿದ್ರೆ ಸಾಯುವಂಥದ್ದಲ್ಲ, ನಮ್ಮ ಸಾಧನೆಗಳು ಸಾಯುವಂಥದ್ದು, ನಷ್ಟ ಬರುವಂಥದ್ದು, ಇದಕ್ಕೆಲ್ಲ ಮೃತ್ಯು ಅಂತ ಹೇಳ್ತಾರೆ. ಅಂಥ ದೋಷಗಳೆಲ್ಲ ಪರಿಹಾರ ಆಗಬೇಕು ಅಂತೇಳಿ ಮೃತ್ಯುಂಜಯ ರುದ್ರದೇವರಿಗೆ ನಾವು ಹೋಮದ ಮೂಲಕ, ಮಂಡಲದ ಮೂಲಕ, ಆಮೇಲೆ ಕಲಶದ ಮೂಲಕ ಅರ್ಚನೆ ಮಾಡಿ ಅವರನ್ನು ಸಂತೃಪ್ತಿಗೊಳಿಸುವಂಥದ್ದು. ಇದಾದ ಮೇಲೆ ನಾಗಪ್ರೀತ್ಯರ್ಥವಾಗಿ ಮಂಡಲದಲ್ಲಿ ನಾಗದೇವರನ್ನು ಆಹ್ವಾನ ಮಾಡಿ ಅಲ್ಲಿ ನಾಗದೇವರ ಪೂಜೆ ನಡೀತದೆ. ಅದರ ಜೊತೆಗೆ ಪ್ರಧಾನ ಹೋಮ, ಯಾಕಂದರೆ ಊರ್ಧ್ವಲೋಕದಲ್ಲಿರುವಂಥ ನಾಗದೇವರಿಗೆ ತಲುಪಲಿಕ್ಕೆ ಬೇಕಾಗಿ ನಾವು ಪ್ರಧಾನದ ಮೂಲಕ ಆ ದೇವರಿಗೆ ನಾವು ಆಹುತಿಯನ್ನು ಕೊಡುವಂಥದ್ದು. ಇದೆಲ್ಲ ಆದ ಮೇಲೆ ನಮಗೊಂದು ಕೊನೆಗೆ ಒಂದು ರಿಸಲ್ಟ್ ಬೇಕು. ಯಾಕೆಂದರೆ ತಸ್ಮತ್ ಶಾಸ್ತ್ರ ಪ್ರಮಾಣೇಶು, ನಾವು ಶಾಸ್ತ್ರ ಪ್ರಮಾಣದಲ್ಲಿ ಮಾತ್ರ ಮಾಡುವವರು. ದೇವರು ನಮಗೆ ಕಣ್ಣಿಗೆ ಕಾಣೋದಿಲ್ಲ. ದೇವರಿಗೆ ನೀವೆಷ್ಟು ದೂರದಲ್ಲಿದ್ದೀರೋ ಅಷ್ಟೇ ದೂರದಲ್ಲಿ ನಾವು ಇರುವಂಥದ್ದು. ಆದರೆ ಕೆಲವು ವಿಧಿವಿಧಾನಗಳು ನಮಗೆ ಗೊತ್ತಿದೆ. ಅದಕ್ಕೆ ನಾಗಪಾತ್ರಿಗಳನ್ನು ಕರೆಸಿದ್ದೇವೆ. ಅವರು ನಾಗದರ್ಶನದಲ್ಲಿ ಅವ್ರು ಏನು ನುಡಿ ಕೊಡ್ತಾರೋ ಅದು ನಮಗೆ ಗೊತ್ತಿಲ್ಲ, ಆವಾಗ ಅನುಗ್ರಹವನ್ನು ಪಡ್ಕೊಳ್ಳೋದು. ಸರ್, ನಾಳೆ ಎಷ್ಟು ಗಂಟೆಗಳ ಕಾಲ ಈ ಒಂದು ಪೂಜೆ ನಡೆಯುತ್ತೆ? ಎಷ್ಟು ಜನ ಪುರೋಹಿತರು ಈ ಒಂದು ಪೂಜೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅಂತ? ಸುಮಾರು ಒಂದು 6-7 ಜನ ಪುರೋಹಿತರು ಇರ್ತಾರೆ. ಆಮೇಲೆ 7 ಗಂಟೆಗೆ ಈ ಸ್ಥಳ ಶುದ್ಧಿ, ಪಂಚಗವ್ಯ, ಆಮೇಲೆ ಕಲಶ ಇದನ್ನೆಲ್ಲ ಮಾಡಿ ಶುದ್ಧೀಕರಣ ಮಾಡುವಂಥದ್ದು. ಅದಾದ ನಂತರ ನಮ್ಮ ಹೋಮ ಪ್ರಕ್ರಿಯೆಗಳು, ಪೂಜಾ ಪ್ರಕ್ರಿಯೆಗಳು ನಡೀತದೆ. ಸರ್, ಈ ಆಶ್ಲೇಷ ಬಲಿ ಮೃತ್ಯುಂಜಯ ಹೋಮ ಅಂತಂದಾಗ ನೀವು ಆವಾಗಲೇ ಹೇಳಿದ್ರಿ ಸಾಧನೆ ಅನ್ನೋದು ಕುಂಠಿತವಾಗುತ್ತೆ, ಅದಕ್ಕೆ ಮಾಡ್ತಾ ಇರೋದು ಬರೀ ಮೃತ್ಯು ಅಷ್ಟೇ ಅಲ್ಲ ಅಂತ ಹೇಳ್ಬಿಟ್ಟು. ಸೊ ನೀವು ಇದನ್ನು ಪ್ರಿಡಿಕ್ಷನ್ 4 ವರ್ಷಗಳ ಹಿಂದೆನೇ ಮಾಡಿದ್ರಂತೆ. ಅಂದರೆ ಕನ್ನಡ ಚಿತ್ರರಂಗಕ್ಕೆ ಕಂಟಕ ಇದೆ ಇನ್ನು 4-5 ವರ್ಷಗಳಲ್ಲಿ ಅಂತ ಹೇಳ್ಬಿಟ್ಟು. ಯಾಕೆ ನಿಮಗೆ ಆ ಥರ ಅನ್ನಿಸ್ತು? ಆವಾಗಲೇ ಯಾಕೆ ಆ ಥರ ಪ್ರಿಡಿಕ್ಟ್ ಮಾಡಿದ್ದಂಥದ್ದು, ಅದ್ರ ಬಗ್ಗೆ ಹೇಳ್ಬೋದು? ಅಂದರೆ ಯಾವ ರೀತಿಯ ಕಂಟಕ ಕನ್ನಡ ಚಿತ್ರರಂಗಕ್ಕೆ ಇದೆ? ಈಗ ಬೇರೆ ಚಿತ್ರರಂಗಕ್ಕೂ ಇರ್ಬೋದಲ್ವಾ, ಯಾಕೆ ಸ್ಪೆಷಲಿ ಕನ್ನಡ ಚಿತ್ರರಂಗಕ್ಕೆ ಅಂತ ನನ್ನ ಒಂದು ಪ್ರಶ್ನೆ. ಅಲ್ಲ, ಇದು ಈ ದಕ್ಷಿಣ ಭಾರತ ನಾಗನಿಗೆ ಸಂಬಂಧಪಟ್ಟಂಥ ಕ್ಷೇತ್ರ, ಉತ್ತರ ಭಾರತ ಶಿವನಿಗೆ ಸಂಬಂಧಪಟ್ಟ ಕ್ಷೇತ್ರ. ಅಲ್ಲಿ ಗುರುವಿನಿಂದ ರವಿಯಿಂದ ಚಿಂತನೆ ಮಾಡುವಂಥದ್ದು, ಕೆಳಗಡೆ ರಾಹುವಿನಿಂದ ಚಿಂತನೆ ಮಾಡುವಂಥದ್ದು. ನಮಗೆ ಕೂಡ ಹೇಳಬೇಕಿದ್ರೆ ಕಪೋಲ ಕಲ್ಪಿತವಾಗಿ ನಾವು ಹೇಳುವುದಿಲ್ಲ, ನಮಗೆ ಪ್ರಮಾಣ ಬೇಕು. ಯಾವಾಗ ರಾಹು ಮೀನರಾಶಿಯಲ್ಲಿ ಮೀನಾಂಶವನ್ನು ಪಡೆದಾಗ ಅದಕ್ಕೆ ಮೋಕ್ಷ ಯೋಗ ಅಂತ ಹೇಳ್ತಾರೆ. 2 ರೀತಿಯಲ್ಲಿ ಮೋಕ್ಷ ಆಗ್ಬೋದು. ಒಂದು ಸತ್ತು ಹೋಗಿ ಮೋಕ್ಷ ಆಗ್ಬೋದು, ಇನ್ನೊಂದು ಸಾಧನೆ ಮಾಡಿ ನಮ್ಮ ಸಾಧನೆ ಸಾಕಿನ್ನು ಅಂತ ಹೇಳುವಂಥ ಒಂದು ಆತ್ಮತೃಪ್ತಿಯ ಮೋಕ್ಷ, ಇಂಥದ್ದು ಸಂಭವಿಸ್ಬೋದು. ಆದರೆ ಇದರ ಜೊತೆಗೆ ನಾವು ಕೆಲವು ವಿದ್ಯಮಾನಗಳನ್ನು ನೋಡಿಕೊಂಡು ಒಂದು ಊಹಾನಾತ್ಮಕವಾಗಿ ಹೇಳ್ತೇವೆ, ಇದು ತೊಂದರೆ ಬರ್ತದೆ. ಯಾಕೆಂದರೆ ನಿಮಗೆ ಒಂದು ಉದಾಹರಣೆ ಹೇಳಬೇಕಿದ್ರೆ, ಒಂದು ವಾಹನ ಅಸಂಬದ್ಧವಾಗಿ ಚಲಾಯಿಸ್ತಿದ್ರೆ ನೀವು ಹೇಳ್ಬೋದು ಅವನಿಗೆ ಬೀಳ್ತಾನೆ ಅಂತೇಳಿ, ಸರಿಯಾಗಿ ಚಲಾಯಿಸಿದ್ರೆ ನೀವು ಬೀಳ್ತಾನೆ ಅಂತ ಹೇಳುವುದಿಲ್ಲ. ಅದೇ ರೀತಿಯಲ್ಲಿ ಕನ್ನಡ ಚಿತ್ರರಂಗಕ್ಕೆ ಅನೇಕ ರೀತಿಯ ತೊಂದರೆಗಳು ಕಾಣ್ತಾ ಉಂಟು. ಚಿತ್ರರಂಗವೂ ಕೂಡ ನಮ್ಮ ದೇಶದ ಒಂದು ಪ್ರಧಾನ ಸಂಪತ್ತು, ಕರ್ನಾಟಕದ ಪ್ರಧಾನ ಸಂಪತ್ತು. ಮನೋರಂಜನೆ ಅಲ್ಲ, ಮನ ಪರಿವರ್ತನೆ ಮಾಡುವಂಥದ್ದು. ಸೊ ಅಂತಹ ಒಂದು ರಂಗಕ್ಕೆ ತೊಂದರೆ ಬಂದಾಗ ಅದು ಪರೋಕ್ಷವಾಗಿ ನಮಗೂ ಕೂಡ ತೊಂದರೆ ಬಂದಾಗ ಆಗ್ತದೆ. ಸರ್, ಇದು ಕ್ರೋಧಿನಾಮ ಸಂವತ್ಸರ. ಸೊ ಕ್ರೋಧಿನಾಮ ಸಂವತ್ಸರದಲ್ಲಿ ಈ ಸೆಲೆಬ್ರಿಟಿಗಳಿಗೆ ಸ್ಪೆಷಲಾಗಿ ಅಂದರೆ ಗಣ್ಯರಿಗೆ ಸಿಕ್ಕಾಪಟ್ಟೆ ತೊಂದರೆ ಅನ್ನೋದನ್ನು ನಾನು ಕೇಳಿದ್ದೀನಿ. ಅಂದರೆ ನಿಮ್ಮನ್ನು ಫಾಲೋ ಮಾಡ್ತಾ ಇರ್ತೀನಿ ನಾನು, ಬೇರೆಯವರನ್ನು ಫಾಲೋ ಮಾಡ್ತಿರ್ತೀನಿ. ಸೊ ಆ ಥರದ್ದು ಕೇಳ್ಪಟ್ಟಿದ್ದೀನಿ ನಾನು. ಈಗ ಕನ್ನಡ ಚಿತ್ರರಂಗದಲ್ಲಿ ಪ್ರಸ್ತುತ ವಿದ್ಯಮಾನಗಳು ಏನಾಗ್ತಿದೆ ಅಂದರೆ, ನಟರಾಗಿರ್ಬೋದು, ಡಿವೋರ್ಸ್ಗಳು ಹೆಚ್ಚಾಗಿ ಆಗ್ತಿರ್ಬೋದು, ಕೊಲೆ ಪ್ರಕರಣ ಇರ್ಬೋದು, ಅದೆಲ್ಲವೂ ಇದರಿಂದಲೇ ಸಂಭವಿಸ್ತಿದೆಯಾ ಹೇಗೆ ಅಂತ ಸರ್? ಅಲ್ಲ ನೋಡಿ, ಈಗ ನಿಮಗೊಂದು ಉದಾಹರಣೆ ಹೇಳಬೇಕಿದ್ರೆ ಬೆಂಕಿ ಹೇಳ್ತಾ ಉಂಟು. ಆವಾಗ ಗಾಳಿ ಬಂದರೆ ಏನಾಗ್ತದೆ, ಅಕ್ಕದ ಮನೆಗೆ ಹತ್ತಿಕೊಳ್ತದೆ. ಕೆಲವು ಮನೆಯಲ್ಲಿ ರಕ್ಷಣೆ ಉಂಟು, ಅಲ್ಲಿಗೆ ಬೆಂಕಿ ತಾಗೋದಿಲ್ಲ. ಈ ರೀತಿಯಲ್ಲಿ ಆಗ್ತದೆ. ಕ್ರೋಧಿ ಸಂವತ್ಸರದಲ್ಲಿ ರಾಹು ಮೀನರಾಶಿಯಲ್ಲಿ ಬಂದರೆ, ಯಾವಾಗಲೂ ಬರೋದಿಲ್ಲ, ಮೀನರಾಶಿಯಲ್ಲಿ ಬಂದಾಗ, ಅಲ್ಲಿ ಶನಿಯೂ ಕೂಡ ಕುಂಭರಾಶಿಯಲ್ಲಿ ಇದ್ದಾಗ ತೊಂದರೆಗಳು ಬರ್ತದೆ. ಇನ್ನು ಯಾರಿಗೆ ತೊಂದರೆ ಬರ್ತದೆ ಅಂತ ಹೇಳಿದರೆ,
ಯಾರಿಗೆ ಕರ್ಕಾಟಕ ರಾಶಿಯೋ, ಯಾರಿಗೆ ಕರ್ಕಾಟಕದಲ್ಲಿ ಶನಿ ಉಂಟೋ, ಯಾರಿಗೆ ಲಗ್ನದಲ್ಲಿ ಕರ್ಕಾಟಕ ಲಗ್ನ ಇರ್ತದೋ ಅಂಥವನನ್ನು ಹಿಡ್ಕೊಳ್ತದೆ. ಎಲ್ಲರನ್ನು ಹಿಡ್ಕೊಳ್ಳೋದಿಲ್ಲ. ಈಗ ಪೇಟೆಯಲ್ಲಿ ನಾಯಿಗಳಿರ್ತವೆ, ಎಲ್ರಿಗೂ ಕಚ್ಚುತ್ತವ, ಯಾರನ್ನೋ ಒಬ್ಬನನ್ನು ಹಿಡ್ಕೊಳ್ತವೆ. ಅದೇ ರೀತಿಯಲ್ಲಿ ಬರುವಂಥ ಸಂಭವ ಇದೆ. ಆವಾಗ ನನಗೆ ಬರುವುದಿಲ್ಲ ಅಂಥೇಳಿ ನಾನು ಹೋಗುವಾಗಿಲ್ಲ, ನಾನು ಸೂಕ್ತ ರಕ್ಷಣೆಯನ್ನು ಮಾಡಿಕೊಳ್ಬೇಕು. ಇಂಥ ಸಲಹೆಯನ್ನು ನಾನು ಕೆಲವು ಹಿರಿಯರಿಗೆ ಹೇಳಿದ್ದೇನೆ. ಆ ಪ್ರಕಾರ ನೀವೇ ಬಂದು ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ನಮ್ಮಿಂದಾಗುವಂಥ ಸೇವೆಯನ್ನು ನಾವು ಮಾಡಿ ಹೋಗುವುದು. ಸರ್, ಈ ರೀತಿ ಗಂಡಾಂತರಗಳು ಬಂದಾಗ ಈ ರೀತಿಯ ಒಂದು ಸರ್ಪದೋಷ ಆಗಿರ್ಬೋದು, ಸರ್ಪಶಾಂತಿ ಮತ್ತು ಮೃತ್ಯುಂಜಯ ಹೋಮ ಮಾಡಿಸೋದ್ರಿಂದ ಯಾವ ರೀತಿ ಈ ಒಂದು ದೋಷ ನಿವಾರಣೆ ಆಗುತ್ತೆ, ಜೊತೆಗೆ ಇನ್ನು ಮುಂದೆ ಏನಾದರೂ ಇನ್ನೂ ಗಂಡಾಂತರಗಳು, ಕಂಟಕಗಳು ಕನ್ನಡ ಚಿತ್ರರಂಗಕ್ಕೆ ಕಾದಿದೆಯಾ ಅಂತ? ಅಲ್ಲ, ಮೋಹದ ಪರಿವರ್ತನೆ, ಮೋಹವನ್ನು ಅನೇಕ ರೀತಿಯಲ್ಲಿ ನಾವು ಪ್ರಕಟ ಮಾಡ್ಬೋದು. ಒಬ್ಬನ ಮೇಲೆ ಎರಗಬಹುದು, ಒಬ್ಬನ ಮೇಲೆ ಹೋಗಿ ಕೇಸು ಕಂಪ್ಲೇಂಟ್ ಕೊಡ್ಬೋದು, ಒಬ್ಬನಿಗೆ ಹಿತವಚನವನ್ನು ಹೇಳ್ಬೋದು, ಬೇರೆ ಬೇರೆ ರೀತಿಯ ಮೋಹಗಳು. ಇಂಥ ದೋಷಗಳಿದ್ದಾಗ ಅವನ ಮೇಲೆ ದಾಳಿ ಮಾಡುವಂಥದ್ದು, ಅಥವಾ ಇನ್ನೊಬ್ಬನ ಸುತ್ತನ್ನು ಕದಿಯುವಂಥದ್ದು, ಇನ್ನೊಬ್ಬ ಮಾಡಿದ ಸಾಧನೆಯನ್ನು ಹಾಳು ಮಾಡುವಂಥದ್ದು, ಇಂಥದ್ದೆಲ್ಲ ಪ್ರವೃತ್ತಿಗಳು ಹುಟ್ಟುತ್ತದೆ. ಅದಕ್ಕೆ ಬೇಕಾಗಿ ಮೋಹಾಭಿಮಾನಿ ದೇವತೆ ಅಂದರೆ ಚಿತ್ರರಂಗ, ಛಾಯಾಚಿತ್ರ ಕಲೆಗಳು ಅದರಲ್ಲಿ ಜಾಸ್ತಿ ಇರ್ತದೆ. ಆವಾಗ ಅದಕ್ಕೆ ತಕ್ಕಂತಹ ಇದು. ಇನ್ನೊಂದು ವಿಚಾರ ಏನಂತ ಹೇಳಿದರೆ, ಕಲಾವಿದರು ಅಂತ ಹೇಳಿದರೆ ನಿತ್ಯ ನಿರಂತರ ಬೆಳಕಿನ ಛಾಯೆಯಲ್ಲಿ ಇರುವಂಥವರು, ಅವರಿಗೆ ರೋಗ ಬರೋ ಚಾನ್ಸಸ್ ಉಂಟು. ವೈಜ್ಞಾನಿಕವಾಗಿ ನೋಡಿ, ಅಷ್ಟು ಪವರ್ಫುಲ್ ಲೈಟ್ ಬರ್ತಾ ಇರ್ತದೆ. ರಾತ್ರಿ 12-1 ಗಂಟೆಗೆ ಅವರು ಆ್ಯಕ್ಟ್ ಮಾಡ್ತಾರೆ. ಅವರ ಶ್ರಮವನ್ನು ನಾವು ಸಾಮಾನ್ಯ ಎಣಿಸುವಾಗಿಲ್ಲ. ಯಾಕೆ? ಅವರದ್ದೊಂದು ಆಸಕ್ತಿಯಲ್ಲಿ ಮಾಡ್ತಾರೆ. ಆದರೆ ನಮಗೆ ಮನೋರಂಜನೆ ಆಗ್ತಾ ಇಲ್ಲೋ? ನಮಗೆ ಆಗ್ತದೆ, ನಾವು ಖುಷಿ ಪಡ್ತೇವೆ. ಅಂತಹ ಖುಷಿ ಕೊಡುವವರಿಗೆ ತೊಂದರೆ ಬಂದರೆ ಏನು, ಅದು ಬರಬಾರ್ದು ಅಂತ ಹೇಳುವಂಥದ್ದು ನಮ್ಮಲ್ಲಿ ಇಷ್ಟ. ಯಾವ ರೀತಿ ಈ ಒಂದು ಪೂಜೆಯಿಂದ ಎಷ್ಟು ಪರಿಣಾಮ ಕಡಿಮೆ ಆಗುತ್ತೆ ಅಂತ ದೋಷಗಳು, ಗಂಡಾಂತರಗಳು? ಅದು ನಾನು ಹೇಳಿದ್ದಲ್ಲ, ತಸ್ಮತ್ ಶಾಸ್ತ್ರ ಪ್ರಮಾಣೇಶು, ಶಾಸ್ತ್ರದಲ್ಲಿ ಪರಿಹಾರಗಳನ್ನು ಹೇಳಿಕೊಂಡು ಹೋಗಿದ್ದಾರೆ. ಅದು ಅನುಭವದಲ್ಲಿ ನಾವು ಅದನ್ನು ತಿಳ್ಕೊಳ್ಬೇಕಷ್ಟೇ. ಬರಬಾರ್ದು ಅಂತ ಹೇಳುವಂಥ ದೃಷ್ಟಿಯಿಂದ ನಾವು ಅವರಿಗೆ ಹೇಳುವಂಥದ್ದು. ಇನ್ನು ಎಲ್ಲ ಬಂಧುಗಳನ್ನು ಬರಲಿಕ್ಕೆ ಹೇಳಿ ಅವರಿಗೆ ಮಾನಸಿಕವಾಗಿ ಇದು ಹೌದು ಅಂತ ಹೇಳುವಂಥದ್ದು ಬಂದರೆ ಸದ್ಭಾವನೆಗಳು ಬರ್ತದೆ. ದುರ್ಭಾವನೆ ಅಲ್ಲ, ದುರ್ಭಾವನೆ ಇದೆ ಅಂತ ಹೇಳುವುದಲ್ಲ, ಸದ್ಭಾವನೆಗಳು ಜಾಸ್ತಿ ಆಗ್ತದೆ. ಒಂದು ದುಃಖವನ್ನು ಮರೀಲಿಕ್ಕೆ, ಅದನ್ನು ನಾಶ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಇನ್ನೊಂದು ಸಂತೋಷ ಸೇರಿಸಬೇಕು, ಆವಾಗ ನಮಗೆ ಖುಷಿ ಆಗ್ತದೆ. ಸರ್, ಈ ಎಲ್ಲ ದೋಷಗಳು ಯಾವಾಗ ಪರಿಹಾರ ಆಗಿ ಕನ್ನಡ ಚಿತ್ರರಂಗ ಮತ್ತಷ್ಟು ಅಂದರೆ ಮುಂಚೆ ಸುವರ್ಣ ದಿನಗಳು ಅಂತ ಹೇಳ್ತಿದ್ರಲ್ಲ ಕನ್ನಡ ಚಿತ್ರರಂಗದಲ್ಲಿ, ಆ ಥರ ಯಾವಾಗ ಆಗುತ್ತೆ? ಅಂದರೆ ಈಗ ಕೆಲವರು ನಿಮಗೆ ಗೊತ್ತಿರುವಂಥ ಏನೆಲ್ಲ ಬೆಳವಣಿಗೆ ಆಗಿದೆ ನಿಮಗೂ ಗೊತ್ತು, ಅವರೇನಾದರೂ ಆಚೆ ಬರುವಂಥ ಸಾಧ್ಯತೆಗಳೇನಾದರೂ ಇದೆಯಾ? ಮತ್ತೆ ಒಳ್ಳೆ ರೀತಿ ನಡೆದುಕೊಳ್ಳುವಂಥ ಸಾಧ್ಯತೆಗಳಿದೆಯಾ? ಹೇಗೆ ಏನು ಅಂತ ನಾವು ಆ ಬಗ್ಗೆ ಹೇಳುವುದಿಲ್ಲ. ಶಾಸ್ತ್ರದಲ್ಲಿ ಇದಕ್ಕೆ ಪರಿಹಾರ ಏನು ಅಂತ ಹೇಳುವಂಥದ್ದಕ್ಕೆ ಹೇಳಿದ್ದಾರೆ. ನಮಗೆ ಸರ್ವೇ ಜನ ಸುಖಿನೋ ಭವಂತು, ಓ ದೇವರೇ ನಾವು ಈ ಥರ ಮಾಡ್ತಾ ಇದ್ದೇವೆ, ಎಲ್ಲರನ್ನೂ ಸುಖವಾಗಿಟ್ಟಿರು, ಸಂತೋಷವಾಗಿಟ್ಟಿರು, ಇಷ್ಟೇ ನಾವು ಪ್ರಾರ್ಥನೆ ಮಾಡುವಂಥದ್ದು. ನಾಳೆ ನಿಮಗೆ ತೊಂದರೆ ಬಂದರೂ ಕೂಡ 1 ವಾರ ಕಳೆದ ಮೇಲೆ ಅದು ನಮ್ಮ ತೊಂದರೆ, ನಾವು ಹಿಂಸೆ ಅನುಭವಿಸಬೇಕಾಗ್ತದೆ. ಅಂಥದ್ದು ಯಾವುದು ಬರಬಾರ್ದು. ಎಲ್ಲರೂ ಕೂಡ ಚೆನ್ನಾಗಿರಬೇಕು. ಒಂದು ಮನೆಯ ಮಕ್ಕಳು ಒಳ್ಳೆಯದೇನೋ ಖಂಡಿತವಾಗಿ ಉಂಟು. ದೋಷಗಳು ಹೋದರೆ ಹಾಲಿನಿಂದ ವಿಷ ಪೂರ್ತಿ ತೆಗೆದು ಅದಕ್ಕೆ ಬೇಕಾದ ಸರ್ಟಿಫಿಕೇಟು ಸಂಬಂಧಪಟ್ಟಂಥ ಇದು ಆರೋಗ್ಯ ತಜ್ಞರು ಕೊಟ್ಟರೆ ಕುಡಿಬೇಕಂತ ಕೇಳಲಿಕ್ಕಿಲ್ಲ, ಕುಡಿದು ಬಿಡೋದು. ನಾವು ವೈದ್ಯರ ಹತ್ರ ಮಾತ್ರೆ ತಗೊಂಡು ಇದು ತಗೊಂಡ್ರೆ ಗುಣಾದೀತ ಇಲ್ಲ, ಆ ವಿಶ್ವಾಸ ಬೇಕು, ಆತ್ಮವಿಶ್ವಾಸ ಬೇಕು, ಗುಣ ಆಗ್ತದೆ. ಸರ್, ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇರ್ತೀರಾ. ಈಗ ಇವರು ಹೋಮ ಹವನ ಅಂದಿದ ತಕ್ಷಣ ಹೋಮ ಹವನ ಮಾಡಿದ್ರೆ ಯಾವ ರೀತಿ ಚಿತ್ರರಂಗಕ್ಕೆ ಒಳ್ಳೆಯದಾಗುತ್ತೆ, ಎಲ್ಲರೂ ಕೂತು ಒಂದು ಚರ್ಚೆ ಮಾಡಿ ಯಾವ ರೀತಿ ಚಿತ್ರರಂಗವನ್ನು ಬೆಳೆಸಬೇಕು ಅನ್ನೋ ಚರ್ಚೆ ಮಾಡಬೇಕೇ ಹೊರತು ಈ ಥರ ಪೂಜೆಗಳು ಮಾಡ್ಕೊಂಡು ಕೂರೋದಲ್ಲ ಅನ್ನೋ ಒಂದು ಮಾತು ಕೇಳಿ ಬಂದಿರೋವಂಥದ್ದು. ಸೊ ಅದಕ್ಕೆ ನೀವು ಖ್ಯಾತ ಜ್ಯೋತಿಷಿಗಳಾಗಿ ಈ ಒಂದು ಪೂಜೆ ಮಾಡೋದ್ರಿಂದ ಏನು ಸಿಗುತ್ತೆ ಅನ್ನೋದು ಅವ್ರಿಗೆಲ್ಲ ಗೊತ್ತಿಲ್ಲ. ಸೊ ಏನು ಸಿಗುತ್ತೆ ಸರ್ ಅವ್ರಿಗೆಲ್ಲ ಹೇಳೋದಾದರೆ? ಈ ಥರ ಕಮೆಂಟ್ಸ್ಗಳು ಮಾಡ್ತಾರಲ್ಲ ಈಸಿಯಾಗಿ, ಅವ್ರಿಗೆಲ್ಲ ಹೇಳೋದಾದ್ರೆ? ಅಲ್ಲ, ಆ ಥರ ಕಮೆಂಟ್ ಮಾಡೋರಿಗೆ 1 ತಿಂಗಳಲ್ಲ 4 ತಿಂಗಳು ನಾವು ಪಾಠ ಹೇಳಿದ್ರೆ ಆಗೋದಿಲ್ಲ. ಆ ಥರ ಕಮೆಂಟ್ ಮಾಡುವವರನ್ನು ನೋಡಿಕೊಂಡು ನಾವು ಅವರ ಮೇಲೆ ದಾಳಿ ಮಾಡಬಾರದು. ಈಗ ವಾತಾವರಣದಲ್ಲಿ ಸೊಳ್ಳೆಗಳಿರ್ತವೆ, ಆ ಸೊಳ್ಳೆಗಳನ್ನು ನಾಶ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಆದರೆ ಸೊಳ್ಳೆ ಕಡಿತದಿಂದ ನಮಗೆ ತೊಂದರೆ ಬರಬಾರದು, ಅದಕ್ಕೆ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳೋದು. ಇದು ಪ್ರಕೃತಿ. ಥ್ಯಾಂಕ್ ಯು ಎಲ್ಲ ಮಾಹಿತಿಗೆ. ನೋಡಿದ್ರಲ್ಲ, ಇದಿಷ್ಟು ಜ್ಯೋತಿಷಿಗಳಾದ ಪ್ರಕಾಶ್ ಅಮ್ಮಣ್ಣಯ್ಯ ಅವರ ಮಾತು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಮಂಗಳಾ ರಾಜಗೋಪಾಲ್, TV9 ಬೆಂಗಳೂರು.